ನಮಸ್ತೆ ವೀಕ್ಷಕರೇ, ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಮಹೀಂದ್ರ ಅವ್ರದ್ದು ಗಾಡಿ ಟ್ಯಾಕ್ಟ್ರು ಸೇಲಿಂಗ್ ಬಂದಿದೆ ನೋಡಿ. 42 HP ಮಹೀಂದ್ರ ಯುಯೋ 415 DI SP ಪ್ಲಸ್ ವೆಹಿಕಲ್ಲು ಸೇಲಿಂಗ್ ಬಂದಿದೆ ನೋಡಿ. ಟ್ಯಾಕ್ಟ್ರು ಯಾರಾದರೂ ಒಂದು ಟ್ಯಾಕ್ಟ್ರು ಒಳ್ಳೆ ಮಾಡಲಲ್ಲಿ ಇರೋದು ನೋಡಕತ್ತಿದ್ರೆ ನೋಡಿ ವೀಕ್ಷಕರೇ, 2022 ಮಾಡಲ ಎಂಡ್ದಾಗ ಗಾಡಿ ತೊಗೊಂಡಿರ್ತಾರೆ. ಈ ಗಾಡಿ ಒಳ್ಳೆ ಕಂಡೀಷನ್ ಐತಿ, ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಇಟ್ಕೊಂಡಿರೋ ವೆಹಿಕಲ್ ಐತಿ. ಇದು ಎಷ್ಟು ಗಂಟೆ ಅವರ್ ಹೊಡೆದತ್ತಂದ್ರೆ 4000 ಅವರ್ ಗಂಟೆ ಹೊಡೆದ್ರಿ ವೀಕ್ಷಕರೇ. ಇದು ಹೊಲದಲ್ಲಿ ಉಳುಮೆ ಮಾಡಿಲ್ಲ, ಬರೀ ಅವರು ಬೆಂಗಳೂರಲ್ಲಿ ಓಡಿಸ್ಯಾರ. ಎಲ್ಲಾದರೂ ಮಟ್ರಲ್ ಒಯ್ದಿತ್ತಂದರೆ ಬರೀ ಟ್ಯಾಕ್ಟ್ರು ಓಡಿಸಿರೋದು ಬಿಟ್ಟರೆ ಹೊಲದಲ್ಲಿ ಉಳುಮೆ ಮಾಡಿರೋ ವೆಹಿಕಲ್ ಆಗಿರಲ್ಲ. ಅದಕ್ಕೋಸ್ಕರ 4000 ಅವರ್ ಗಂಟೆ ಓಡಿರ್ತೈತಿ ವೀಕ್ಷಕರೇ. ಒಳ್ಳೆ ಮ್ಯೂಸಿಕ್ ಸಿಸ್ಟಮ್ ಕೂಡ ಹಾಕ್ಸಿದ್ದಾರೆ, ಹುಡ್ ಕೂಡ ಕಟ್ಸಿದ್ದಾರೆ. ನೀವು ತೊಗೊಂಡ್ರು ಕೂಡ ಏನು ಈ ಗಾಡಿ ಮೇಲೆ ಕೆಲಸ ಮಾಡಿಸೋದಂತೆ ಏನೂ ಇಲ್ಲ. ಟೈರ್ ಕೂಡ ಒಳ್ಳೆ ಪರ್ಸೆಂಟೇಜಲ್ಲಿ ಐತಿ. ಈ ಇಂಜನ್ ಜೊತೆಗೆ ನಿಮಗೆ ಟ್ರೇಲರ್ ಕೂಡ ಕೊಡಕತ್ತಾರ. 42 HP ಟ್ಯಾಕ್ಟರ್ ಆಗಿರ್ತೈತಿ. ಫುಲ್ ಕ್ಯಾಶ್ಗೆ ಇರೋದು ಟ್ಯಾಕ್ಟರ್ ಇದು. ಈ ಗಾಡಿದು ನಿಮಗೆ ಫುಲ್ ಡೀಟೇಲ್ಸ್ ಸಹ ಬೇಕು ಅಂತಂದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಮಾಹಿತಿ ಪೂರ್ತಿ ಪಡ್ಕೊಳ್ಳಿ. ಮಾಹಿತಿ ಪಡ್ಕೊಂಡ್ ಬಳಕ ನಿಮಗೆ ಈ ಟ್ಯಾಕ್ಟರ್ ಬೇಕು ಅಂತಂದ್ರೆ ಯೂಟ್ಯೂಬಲ್ಲಿ ನೋಡ್ತಾ ಇರೋರಿಗೆ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತ ಹೇಳ್ಬಿಟ್ಟು ಒಂದು ಕಾಂಟ್ಯಾಕ್ಟ್ ನಂಬರ್ ಸಹ ಕೊಟ್ಟಿರ್ತೀವಿ. ನೀವು ಅವ್ರಿಗೆ ಸಹ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಇನ್ನೇನಾದರೂ ನೀವು ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ನೋಡೋಕತ್ತಿದ್ರೆ ನಿಮಗೆ ನಾವು ಅಲ್ಲಿ ನಂಬರ್ ಕೊಟ್ಟಿರಲ್ಲ ವೀಕ್ಷಕರೇ. ನಿಮಗೆ ನಂಬರ್ ಬೇಕು ಅಂತಂದರೆ ನಮ್ಮ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಕೊಡಲೇಬೇಕು. ಇಲ್ಲಾಂದರೆ ವಿಡಿಯೋ ಕೆಳಗಡೆ ಅಥವಾ ಕಮೆಂಟ್ ಬಾಕ್ಸಲ್ಲಿ ನಮ್ಮದೇ ಆದ ಯೂಟ್ಯೂಬ್ ಚಾನಲ್ ಲಿಂಕ್ ಕೂಡ ಹಾಕಿರ್ತೀವಿ. ಆ ಲಿಂಕ್ ನೀವು ಕಾಪಿ ಮಾಡ್ಕೊಂಡ್ಬಿಟ್ಟು ಯೂಟ್ಯೂಬ್ ಸರ್ಚ್ ಬಾಕ್ಸಲ್ಲಿ ಪೇಸ್ಟ್ ಮಾಡ್ಕೊಂಡ್ರೆ ಸಾಕು, ನಮ್ಮ ಯೂಟ್ಯೂಬ್ ಚಾನಲ್ ಓಪನ್ ಆಗುತ್ತೆ. ಅಲ್ಲಿ ನಿಮಗೆ ಎಲ್ಲ ಗಾಡಿದು ಮಾಹಿತಿ ಕೂಡ ಸಿಗುತ್ತೆ. ಹಾಗೆ ನೀವು ಕಾಂಟ್ಯಾಕ್ಟ್ ನಂಬರ್ ಸಹ ಪಡ್ಕೋಬೋದು ಅಂತ ಹೇಳ್ಬೋದು. ಇನ್ನೇನಾದರೂ ನಿಮ್ಮದು ಕೂಡ ಯಾವುದಾದ್ರೂ ವೆಹಿಕಲ್ ಇದೇ ಥರ ಸೇಲ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ರೆ, ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದನೇ ಸೇಲ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ರೆ, ನಿಮ್ಮದು ಕೂಡ ವೆಹಿಕಲ್ಲು ಸೇಲ್ಗಿರೋದು 7ರಿಂದ 8 ಫೋಟೋಸು ನೀವು ಕೂಡ ಕರೆಕ್ಟಾಗಿ ನಮಗೆ ಕ್ಲೀನಾಗಿ ತೆಗೆದುಬಿಟ್ಟು ವಾಟ್ಸಪ್ಗೆ ಸೆಂಡ್ ಮಾಡಿ. ವಾಟ್ಸಪ್ಗೆ ಸೆಂಡ್ ಮಾಡೋಕ್ಕೆ ನಂಬರ್ ಬೇಕು ಅಂತಂದರೆ ಇವಾಗ ಕಾಣುತ್ತೆ ನೋಡಿ, ಈ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರು ಇದು ಗಾಡಿ ಓನರ್ ನಂಬರ್ ಆಗಿರಲ್ಲ. ಇದು ನಮ್ಮ ಯೂಟ್ಯೂಬ್ ಚಾನಲ್ ಸಂಬಂಧಪಟ್ಟಿದ್ದು ವಾಟ್ಸಪ್ ಸಂಖ್ಯೆ ಅಷ್ಟೇ ಆಗಿರುತ್ತೆ. ಬರೀ ನಿಮ್ಮ ವೆಹಿಕಲ್ಲು ಸೇಲಿಗಿರೋದು 7ರಿಂದ 8 ಫೋಟೋಸು ನಮಗೆ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಪೇ ಮಾಡ್ಕೊಂಬಿಟ್ಟು ಕಾಲ್ ಮಾಡಿ ಪ್ರತಿಯೊಂದು ಕೂಡ ನಿಮ್ಮ ವೆಹಿಕಲ್ದು ಇದೇ ಥರ ನಾವು ಡೀಟೇಲ್ಸ್ ತೊಗೊಂಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೀವಿ ಅಂತಲೇ ಹೇಳ್ಬೋದು. ಇನ್ನೇನಾದರೂ ನೀವು ನಮಗೆ ಹೇಳೋದಿತ್ತು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಹೇಳಿ. ಇನ್ನು ಈ ಟ್ಯಾಕ್ಟ್ರ್ ಮಾಲೀಕರು ಟ್ಯಾಕ್ಟ್ರ್ ಬಗ್ಗೆ ಎಲ್ಲ ಡೀಟೇಲ್ಸು ಪ್ರತಿಯೊಂದು ಏನೇನು ಹೇಳಿದ್ದಾರೆ ಅನ್ನೋದು ಅವ್ರು ಮಾತಾಡಿದ ಒಂದು ಆಡಿಯೋ ಕೂಡ ಪ್ಲೇ ಮಾಡ್ತೀನಿ. ವಿಡಿಯೋನ ಕೊನೆ ತನಕ ನೋಡ್ಕೊಂಬರೋಣ ಬನ್ನಿ ವೀಕ್ಷಕರೇ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಹೇಳಿ, ನಮಗೊಂದು ಟ್ಯಾಕ್ಟ್ರ್ ಕಳಿಸ್ಕೊಟ್ಟಿದ್ರಲ್ಲ ಮಹೀಂದ್ರ ಅವ್ರದ್ದು. ಹಾಂ ಸರ್, ಮಹೇಂದ್ರ ಯುವ 415 ಸರ್. ಅದು ಮಹೀಂದ್ರ ಯುವ 415 ಸರ್ ಅದು ಗಾಡಿ. 415 ಐತ್ರಿ? ಹಾಂ ಸರ್. ಓಕೆ. ಮಾಡಲ್ ಏನೈತ್ರಿ ಸರ್ 2022 ಎಂಡಿಂಗ್ ಐತೆ ಸರ್ ಅದು. 2022 ಎಂಡಿಂಗ್ ಐತ್ರಿ? ಹಾಂ ಸರ್, ಹೌದು ಸರ್. ಡಿಸೆಂಬರ್ ತಿಂಗಳದಾಗ ಗಾಡಿ ತೊಗೊಂಡಿರಿ? ಹಾಂ ಸರ್. ಓಕೆ ಸರ್, ಗಂಟೆಯಲ್ಲಿ ಎಷ್ಟು ಅವರ್ ಓಡಿಸಿರಿ? ಸರ್ 4000 ಚಿಲ್ಲರೆ ಆಗಿದೆ ಸರ್ ಅದು. 4000 ಅವರ್ ಗಂಟೆ ಹೊಡೈತ್ರಿ? ಹಾಂ ಸರ್. ಓಕೆ. ಟೈರ್ಗಳೆಲ್ಲ ಪರ್ಸೆಂಟೇಜು? ಹಾಂ ಸರ್, ಟೈರ್ ಶಂಟ್ ಬಟನ್ ಟೈರ್ ಬಂದು ಸರ್ ಒಂದು 60ಇಂದ 70% ವರೆಗಿದೆ. ಓಕೆ. ಫ್ರಂಟ್ ಬಂದು ಒಂದು 30% ಇದೆ ಸರ್ ಟೈರ್. ಓಕೆ. ಟೇಲರ್ ಟೈರ್ ಬಂದ್ಬಿಟ್ಟು ಸರ್ ಮೊನ್ನೆ ರೀಸೆಂಟ್ ಆಗಿ ಬಟನ್ ಟೈರ್ ಹಾಕಿರೋದು. ಓಕೆ. ಇದ್ರ ಜೊತೆಗೆ ನೀವು ಟೇಲರ್ ಕೂಡ ಕೊಡ್ತಾ ಇದ್ದೀರಾ ಗಾಡಿ ಜೊತೆಗೆ? ಹಾಂ ಸರ್, ಒಂದು ಇಂಜಿನ್ನು ಒಂದು ಟೇಲರ್ ಇದೆ ಸರ್. ಬರಾಬರಿ. ಓಕೆ. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತಲ್ಲ? ಹಾಂ ಸರ್, ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಇನ್ಸೂರೆನ್ಸ್ ಹಾಕ್ಬಿಟ್ಟು ಒಂದು 2 ತಿಂಗಳು 3 ತಿಂಗಳಾಗಿದೆ ಸರ್ ಅಷ್ಟೇ. ಹೌದಾ? ಓಕೆ ರೀ ಸರ್. ಈಗ ತಗೊಳ್ಳೋರಿಗೆ ಕೆಲಸ ಮಾಡಿಸೋದೇನೂ ಇಲ್ಲ ಈ ಗಾಡಿ ಮೇಲೆ? ಏನಿಲ್ಲ ಸರ್, ತಗೊಂಡು ಹೋಗೋದು ಡೀಸೆಲ್ ಆಗಿ ಓಡಿಸೋದು ಸರ್. ಓಕೆ. ಲೋನಲ್ಲಿ ಇರೋದಾ ಫುಲ್ ಕ್ಯಾಶಲ್ಲಿ ಇರೋದಾ? ಫುಲ್ ಕ್ಯಾಶಲ್ಲಿ ಇರೋದು ಸರ್ ಗಾಡಿ. ಓಕೆ. ಲೋನ್ ಏನು ಇಲ್ಲ ಸರ್ ಅದ್ರ ಮೇಲೆ, ಫುಲ್ ಕ್ಯಾಶಲ್ಲೇ ಇದೆ. ಎಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ. ನೀವು ಜಾಸ್ತಿ ಟ್ಯಾಕ್ಟರ್ ಮೇಲೆ ಕೆಲಸ ಅಂದರೆ ಟೇಲರ್ ವರ್ಕ್ ಜಾಸ್ತಿ ಮಾಡಿದಾರಾ, ಅಂದರೆ ಹೊಲದಲ್ಲಿ ಕೆಲಸ ಜಾಸ್ತಿ ಆಗೈತೆ ರೀ? ಟೇಲರ್ ಓಡಿರೋ ಸರ್, ಅದು ಬೆಂಗಳೂರಲ್ಲಿ ಇರೋ ಸರ್ ಗಾಡಿ ಅದು ಇವಾಗ. ಹೌದಾ? ಬರೀ ಟೇಲರ್ ಕೆಲಸಕ್ಕೆ ಜಾಸ್ತಿ ಓಡಿಸಿರಿ? ಬರೀ ಟೇಲರ್ಗೆ ಹಾಕಿದೀವಿ ಸರ್ ಅಷ್ಟೇ, ನಾವು ಹೊಲ ಉಳುಮೆ ಮಾಡೋಕೆ ಹಾಕಿಲ್ಲ ಸರ್ ಅದನ್ನ. ಓಕೆ ರೀ ಸರ್. ಈಗ ಇಂಜನ್ ಜೊತೆಗೆ ಟೇಲರ್ನು ಕೊಡ್ತಾ ಅಂತ ಹೇಳಕತ್ತೀರಿ ನೀವು. ಈಗ ಕಸ್ಟಮರ್ಗೆ ನಮಗೆ ಟೇಲರ್ ಬ್ಯಾಡ್ರಿ, ಬರೀ ಇಂಜನ್ ಒಂದೇ ಬೇಕು ಅಂತಂದ್ರೆ ನೀವು ಹಂಗೂ ಕೊಡಕ್ಕೆ ರೆಡಿ ಇದ್ದೀರಾ? ಹಾಂ ಸರ್, ಇಂಜಿನ್ ಒಂದು ಬೇಕಾದ್ರೆ ಇಂಜಿನ್ ಒಂದು ತಗೊಂಡು ಹೋಗಿ ಸರ್, ತೊಂದರೆ ಇಲ್ಲ. ಓಕೆ. ಇವಾಗ ಇನ್ನೂ ಒಂದು ಇಂಜಿನ್ ಇದೆ ಸರ್, ಅದಕ್ಕೆ ಹಾಕೊಂಡು ನಾನು ಓಡಿಸ್ಕೊತೀನಿ, ತೊಂದರೆ ಇಲ್ಲ. ಹೌದಾ? ಓಕೆ. ಹಾಂ. ಈಗ ರೇಟ್ ಹೇಳೋದಾದ್ರೆ ಏನು ಹೇಳ್ತೀರಾ? ಸರ್ ಇಂಜಿನ್ನು ಟೇಲರು ಬಂದು ಸರ್ 530 ಹೇಳ್ತೀನಿ. ಸ್ವಲ್ಪ ನಿಮ್ಮ ಚಾನಲ್ ಕಡೆಯಿಂದ ಏನಾದರೂ ಬಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಡ್ತೀವಿ ಸರ್. ಓಕೆ. ಇವಾಗ ಇನ್ಕ್ಲೂಡಿಂಗು ಇವಾಗ ಟ್ರೇಲರ್ ಜೊತೆಗೆ ಇಂಜಿನ್ ಎರಡು ಸೇರಿಸಿ ನೀವು 5,30,000 ಹೇಳಕತ್ತೀರಿ? ಹಾಂ ಸರ್, ಇಂಜಿನ್ನು ವಿತ್ ಟೇಲರು ಎಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದಾವೆ. CC ಕಂಡೀಷನ್ ನಾವು ಕೊಡ್ತೀವಿ. CC ಸಮೇತ ಗಾಡಿ ಕೊಡ್ತೀರಾ? ಹಾಂ ಸರ್, ಅವ್ರು ಎಲ್ಲಿಗೆ ಹೇಳ್ತಾರೆ ಕಸ್ಟಮರ್ ಅಲ್ಲಿಗೆ ನಾವು CC ತೆಗೆದು ಕೊಡ್ತೀವಿ. ಓಕೆ.
ಗಾಡಿಗೆ ಹುಡ್ ಆತೆಲ್ಲ ಕಟ್ಸಿದ್ದೀರಾ ಹೌದಲ್ಲ? ಹಾಂ ಸರ್, ವುಡ್ ಇದೆ ಸರ್, ಅದು ಸಿಸ್ಟಮ್ ಇದೆ, ಹ್ಞೂ ಎಲ್ಲಾನು ಇದೆ ಅದಕ್ಕೆ. ಓಕೆ. ಮ್ಯೂಸಿಕ್ ಸಿಸ್ಟಮ್ ಕೂಡ ಸಿಸ್ಟಮ್ಮು ಮ್ಯೂಸಿಕ್ ಸಿಸ್ಟಮ್ ಇದೆ ಸರ್. ಮೊನ್ನೆ 8,000 ಕೊಟ್ಟು ಹಾಕ್ಸಿರ ಸರ್. ಮ್ಯೂಸಿಕ್ ಸಿಸ್ಟಮ್ ಇದೆ, ವುಡ್ ಇದೆ, ಹಾಂ ಹಾಂ. ಎಲ್ಲಾನು ಒಂದೇನು ಬಿಚ್ಚಲ್ಲ ಸರ್. ಎಲ್ಲ ಗಾಡಿ ಹೆಂಗಿದೆ ಹಂಗೆ ಕೊಟ್ಟು ಕಳಿಸ್ತೀವಿ. ಯಾಜ್ ಬಿಡಿಸು ನೀವು ಏನೋ ಒಂದು ವಸ್ತು ಬಿಚ್ಚಲಾರ್ದಂಗೆ ಗಾಡಿ ಅದೇ ಥರ ನೀವು ಕೊಟ್ಬಿಡ್ತೀರಾ? ಅದೇ ತರ ಕೊಡ್ತೀವಿ ಸರ್. ಒಂದು ಫಾನರ್ ಕೂಡ ಎತ್ಕೊಳಲ್ಲ. ಆ ಗಾಡಿನ ಹೋದ್ಮೇಲೆ ಅದ್ರ ಐಟಮ್ ನಮ್ಗೆ ಏನಕ್ಕೆ ಸರ್, ಹ್ಞೂ ಅದು ಯಾವ ತರ ಇದೆ ಅದೇ ತರನು ಕಟ್ ಕಳಿಸ್ತೀವಿ ಗಾಡಿ. ನಾವೇನು ತಗೊಳ್ಳಲ್ಲ ಅದ್ರ. ಓಕೆ. ಆಕ್ಸಿಡೆಂಟ್ ಆಗೋದು ರೀಪೇಂಟು ಯಾವುದು ಕೂಡ ಈ ಥರ ಯಾವುದೂ ಆಗಿಲ್ಲಲ್ಲ? ಏನಿಲ್ಲ ಸರ್. ಹ್ಞೂ ಹ್ಞೂ. ಓಕೆ. ಶೋರೂಮ್ ಟೈರ್ ಬಂದಿರೋದ ಸರ್, ಅದ ಅಷ್ಟೇ ಇದೆ. ಹ್ಞೂ ಹ್ಞೂ. ಟೈರ್ ಕೂಡ ಚೇಂಜ್ ಮಾಡಿಲ್ಲ ನಾವು. ಹಾಂ ಹಾಂ. ಓಕೆ. ಇವಾಗ 5,30,000 ಹೇಳಿದ್ರಲ್ಲ, ಇವಾಗ ನೀವು ಟ್ರೇಲರ್ ತೆಗೆದು ಬಿಡಿ, ಇಂಜನ್ ಒಂದೇ ಕೊಡೋದಾದ್ರೆ ನೀವು ಏನು ಹೇಳ್ತೀರಿ ರೇಟು ಅದಕ್ಕೊಂದು ಹೇಳಿ? ಸರ್ ಇಂಜಿನ್ ಒಂದಾದ್ರೆ 4,20 ಹೇಳ್ತೀವಿ. ಒಂಚೂರು ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ ಸರ್. ಹ್ಞೂ ಹ್ಞೂ. ಒಟ್ಟಿನಲ್ಲಿ ಎರಡು ಸೇರಿಸಿ ಕೊಡೋದಾದ್ರೆ 5,30,000 ಹೇಳ್ತೀರಾ? ಒಟ್ಟಿನಲ್ಲಿ ಹಾಂ. ಬರೀ ಇಂಜನ್ ಒಂದೇ ಕೊಡ್ತೀನಿ ಅಂತಂದರೆ ನೀವು 20,000 ಹೇಳ್ತೀವಿ ಸರ್. ಮುಂದೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡೋದು. ಓಕೆ. ನೋಡಿ, ನಾವು ಅಪ್ಲೋಡ್ ಮಾಡೋದಂತೂ ಮಾಡಿರ್ತೀವಿ. ಕಸ್ಟಮರ್ಗೆ ಯಾವ ಥರ ಬೇಕು, ಅವ್ರಿಗೆ ಇಂಜನ್ ಒಂದೇ ಬೇಕಾಗಿತ್ತು ಅಂದರೆ ಇಂಜನ್ ಒಂದೇ ಕೊಡಿ, ಅದರಲ್ಲಿ ರೇಟ್ ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಡಿ. ಇಲ್ಲ ಎರಡೂ ಬೇಕು ಅಂತಂದ್ರೂ ಕೂಡ ಎರಡೂ ಸೇರಿಸಿ ಕೊಟ್ಟರು ರೇಟಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಡೋ ಪ್ರಯತ್ನ ಮಾಡಿ. ಓಕೆ ಸರ್, ಓಕೆ ಓಕೆ. ಓಕೆ. ಈಗ ಸದ್ಯಕ್ಕೆ ಲೊಕೇಶನ್ ಇರೋದು ಗಾಡಿ ನೋಡಕ್ಕೆ ಬರ್ತಾರಂದ್ರೆ ಕಸ್ಟಮರ್ ಎಲ್ಲಿ ಬರಬೇಕು? ಸರ್ ಗಾಡಿ ಇವಾಗ ಬೆಂಗಳೂರಲ್ಲಿದೆ ಪ್ರೆಸೆಂಟ್ ಆಗಿದೆ. ಹ್ಞೂ ಹ್ಞೂ. ನೀವು ಕೂಡ ಬೆಂಗಳೂರಲ್ಲಿನಾ ಇರೋದು? ಹ್ಞೂ ಸರ್, ನಾವು ಬೆಂಗಳೂರಲ್ಲಿ ಇರೋದು ಸರ್. ಹ್ಞೂ ಹ್ಞೂ. ಬೆಂಗಳೂರಲ್ಲಿ ಎಲ್ಲಿ ಬರಬೇಕು ಅಂತ? ಸರ್ ಎಲೆಕ್ಟ್ರಾನ್ ಸಿಟಿ, ಚಂದಾಪುರ. ಹ್ಞೂ. ಅಲ್ಲಿ ಬಂದರೆ ಗಾಡಿ ತೋರಿಸ್ತೀರಾ? ಓಕೆ ಸರ್, ಅವ್ರು ಎಲ್ಲೂ ಅಲ್ಲಿ ಬಂದು ಕಾಲ್ ಮಾಡಿದ್ರೆ ನಾನೇ ಕರ್ಕೊಂಡು ಗಾಡಿ ತೋರಿಸ್ತೀನಿ ಸರ್. ಓಕೆ. ತಮ್ಮದೇ ನಂಬರ್ ಇದೆ ಹಾಕಿರಲ್ಲ, ಕಾಂಟ್ಯಾಕ್ಟ್ ನಂಬರು? ಹಾಂ, ಇದೇ ಹಾಕಿ ಸರ್. ಅಪ್ಡೇಟ್ ಮಾಡಿರ್ತೀವಿ ರೀ, ಆದಷ್ಟು ನೋಡ್ಕೊಳ್ಳೋ ಪ್ರಯತ್ನ ಮಾಡಿ. ಥ್ಯಾಂಕ್ ಯು ಸರ್. ಓಕೆ ಸರ್.